ತಮಿಳುನಾಡಿಗೆ ನೀರು ಹರಿಸುವಂತೆ ಈಗಾಗಲೇ ಶಿಫಾರಸು ಮಾಡಲಾಗಿದೆ. ಸಿಡಬ್ಲ್ಯೂಆರ್ಸಿ ಮಾಡಿರುವಂತಹ ಈ ಶಿಫಾರಸು ಇದೆಯಲ್ಲ, ಇದು ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ದಾರೆ. ರೈತ ಮುಖಂಡ ಬಡಗಲ್ಪುರ ನಾಗೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ 157 ತಾಲೂಕುಗಳಲ್ಲಿ ಮೇಜರ್ಲಿ ತೀವ್ರ ಬರ ಇದೆ. ಕಾವೇರಿ ಜಲಾನಯನ ಪ್ರದೇಶ, ಅಲ್ಲೂ ಕೂಡ ಮಳೆ ಕಡಿಮೆ. ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ರೈತರ ಹಿತಕ್ಕಾಗಿ ಎಲ್ಲಾ ಪಕ್ಷಗಳು ಒಂದಾಗಬೇಕು ಅಂದಿದ್ದಾರೆ. ರಾಜ್ಯ ಸರ್ಕಾರ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸ್ಸಿನ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಬೇಕು. ತಮಿಳುನಾಡಿಗೆ ನೀರು ಬಿಡಲ್ಲ ಅನ್ನುವಂಥ ನಿರ್ಧಾರವನ್ನ ಮಾಡಿ ಸಿಡಬ್ಲ್ಯೂಆರ್ಸಿ ಶಿಫಾರಸು ವಿರುದ್ಧ ರಾಜ್ಯಾದ್ಯಂತ ಹೋರಾಟವನ್ನ ನಡೆಸಲಾಗುತ್ತೆ ಅನ್ನುವಂಥ ಮಾತನ್ನ ರೈತ ಮುಖಂಡ ಬಡಗಲ್ಪುರ ನಾಗೇಂದ್ರ ಹೇಳಿದ್ದಾರೆ. ಇವತ್ತು ಸಿಡಬ್ಲ್ಯೂಆರ್ಸಿ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಆದೇಶ ಮಾಡಿದೆ. ಈ ಆದೇಶ ಅವೈಜ್ಞಾನಿಕವಾದ್ದು. ಕರ್ನಾಟಕದ ರೈತ ಸಮುದಾಯದ ತೀವ್ರವಾಗಿ ಖಂಡಿಸುತ್ತೆ. ಕರ್ನಾಟಕದಲ್ಲಿ 157 ತಾಲೂಕು ತೀವ್ರ ಬರವಿದೆ. ಕಾವೇರಿ ಜಲಾನಯ ಪ್ರದೇಶದಲ್ಲೂ ಕೂಡ ಮಳೆ ಇಲ್ಲದೆ ಬರ ಇದೆ. ಹಾರಂಗಿ ಡ್ಯಾಂ ಹೊರತುಪಡಿಸಿ ಮೆಕ್ಕೆಲ್ಲ ಡ್ಯಾಂಗಳು ಕೂಡ ನೀರಿನ ಕೊರತೆ ಇದೆ. ಕುಡಿಯುವ ನೀರಿಗೆ ಸಮಸ್ಯೆ ಇದೆ. ಮುಂದೆ ಜಲಚರಗಳಿಗೆ, ವನ್ಯಜೀವಿಗಳಿಗೆ ನೀರಿಲ್ಲದ ಪರಿಸ್ಥಿತಿ ತಂದೋರುತ್ತೆ. ಬೆಂಗಳೂರು ನಗರಕ್ಕೆ ನೀರು ಪೂರೈಸಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂಕಷ್ಟ ಇದ್ದಾಗ ತಮಿಳುನಾಡಿಗೆ ನೀರಡಿಸಿ ಅಂತ ಆದೇಶ ಮಾಡುವಂಥದ್ದು ಸೂಕ್ತವಲ್ಲ. ಇದು ತಪ್ಪು ನಿರ್ಧಾರ, ಇದು ಅವೈಜ್ಞಾನಿಕ, ಇದು ಜಾರಿಗೆ ತರಲಾಗುವಂತ ಆದೇಶ.